ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಫ್ರೆಂಡ್ಸ್, ಅದೇ ನಮ್ಮದು ಮಾರ್ನಿಂಗ್ ಫಸ್ಟ್ 9:15 ಕ್ಯಾಂಡಲ್ಸ್ ಸೀರೀಸ್ ಹೋಗ್ತಾ ಇದಲ್ವಾ, ಇದು 5 ಕಂಪ್ಲೀಟ್ ಆಗಿದೆ. ಈಗಿದೆ ಪಾರ್ಟ್ 6. ಓಕೆ, ಮಾಡೋಕ್ಕೆ ಮುಂಚೆ ಫ್ರೆಂಡ್ಸ್, ಏನು ಹೆಂಗೆ ಟ್ರೇಡ್ ಮಾಡ್ತಾಯಿದ್ದೀರಾ, ಟ್ರೇಡಿಂಗ್ ಹೆಂಗೆ ನಡೀತಾ ಇದೆ, ಏನಾದರೂ ವರ್ಕೌಟ್ ಆಗ್ತಾ ಇದೆಯಾ, ನಮ್ಮ ವಿಡಿಯೋಸ್ ನೋಡಿ ಏನಾದರೂ ಟೆಕ್ನಿಕ್ಸ್ ಕಲಿತಾ ಇದ್ದೀರಾ? ಯಾರು ಕಲ್ತಿದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಇವತ್ತು ಒಂದು ಬೇರೆ ಕಾನ್ಸೆಪ್ಟ್ ನೋಡೋಣ. ಓಕೆ, ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಯಾವ ಥರ ಬರಬೇಕಂದ್ರೆ, ನಿಮಿಷ ಇಲ್ಲಿ ಡ್ರಾ ಮಾಡಿ ತೋರಿಸ್ಲಾ. ಫಸ್ಟ್ ಕ್ಯಾಂಡಲು ಗ್ರೀನರ್ ರೆಡ್ಡು ಮ್ಯಾಟ್ರ್ ಇಲ್ಲ, ಈ ಥರ ವಿಕ್ ಬರಬೇಕು. ಈ ಥರ ಬಾಡಿ ಇರುತ್ತಲ್ವ, ಎರಡು ಕಡೆ ರಿಜೆಕ್ಷನ್ ಇದ್ದರೂ ಓಕೆ, ಇಲ್ಲ ಒನ್ ಸೈಡ್ ರಿಜೆಕ್ಷನ್ ಇದ್ದರೂ ಓಕೆ. ಬಟ್ ಏನಂದರೆ ಮಾರ್ಕೆಟು ಆ ಕ್ಯಾಂಡಲ್ನ ಬ್ರೇಕ್ ಆಗಬಾರ್ದು. ಯಾವ ಥರ ತೋರಿಸ್ತೀನಿ, ಎಲ್ಲ ಪ್ರತಿಯೊಂದು ವರ್ಕ್ ಆಗುತ್ತೆ. ಓಕೆ, ನೀವು ಹೆಂಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಸಿಕ್ತು ಒಂದು ಕ್ಯಾಂಡ್ಲು, ತುಂಬ ಈಸಿ ಇರುತ್ತೆ, ಆರಾಮಾಗಿ ಟ್ರೇಡ್ ಮಾಡ್ಬೋದು. ಟ್ರೇಡ್ ಮಾಡಿಲ್ಲ ಅಂದ್ರೂ ಪ್ರಾಕ್ಟೀಸ್ ಆದರೂ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಬೇಸಿಕ್ ರೂಲ್ ಏನಿದೆ, ಮಾರ್ಕೆಟು ಹೈ ಲೋ ಕ್ಲೋಸ್ ಹಾಕ್ಕೊಂಡಾಗ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಲು ಈ ಥರ ರಿಜೆಕ್ಷನ್ ಬರುತ್ತೆ. ಓಕೆ, ಟೂ ಸೈಡ್ ರಿಜೆಕ್ಷನ್ ಬರುತ್ತೆ. ಟೂ ಸೈಡ್ ಯಾವಾಗ ರಿಜೆಕ್ಷನ್ ಬರುತ್ತೋ ಆ ಕ್ಯಾಂಡಲ್ ಹೈನ ಅದು ಬ್ರೇಕ್ ಮಾಡೋಂಗೇ ಇಲ್ಲ. ಓಕೆ, ಅದ್ರ ಒಳಗಡೆ ಮಿನಿಮಮ್ 4-5-6 ಒಂದೊಂದ್ಸರಿ 6-7 ಕ್ಯಾಂಡ್ಲು ಆ ಥರ ಅದ್ರ ಒಳಗಡೆ ಸ್ಟಕ್ ಆಗಿಬಿಡುತ್ತೆ. ಆ ಥರ ಸ್ಟಕ್ ಆದಾಗ ಇಂಥ ಕ್ಯಾಂಡಲು ಮೇಲೆ ರಿಜೆಕ್ಷನ್ ಬಂದು ಈ ಥರ ಒಂದು ಪಿನ್ ಬಾರ್ ಕ್ಯಾಂಡಲ್ ಥರ ಬರುತ್ತಲ್ವಾ, ಧೈರ್ಯವಾಗಿ ನೀವು ಇಲ್ಲೊಂದು ಟ್ರೇಡ್ ಪಂಚ್ ಮಾಡಿ. ಓಕೆ, ಇಲ್ಲಿ ಪಂಚ್ ಮಾಡಿದ್ರೆ ಮಾರ್ಕೆಟ್ ಬೀಳುತ್ತೆ. ಇದೇ ಥರ ಬುಲ್ಲಿಶ್ ಬೇರಿಶಲ್ಲಿ ನೋಡೋಣ. ಸೊ ನಮ್ಮ ಮಾರ್ಕೆಟ್, ನಮ್ಮದು 3 ಲೈನ್ ಸ್ಟ್ರಾಟಜಿನೂ ಇಲ್ಲಿ ಸಪೋರ್ಟ್ ಮಾಡುತ್ತಲ್ವ, ಇಲ್ಲೊಂದು ಟ್ರೇಡ್ ಸಿಗುತ್ತೆ. ಸೊ ಎವ್ರಿ ಕ್ಯಾಂಡಲ್ಲು ಈ ಥರ ಕ್ಯಾಂಡಲ್ ಬಂದಾಗ ಏನು, ಈ ಥರ ಕ್ಯಾಂಡಲ್ ಬಂದಾಗ ಏನು ಅಂತ ನಿಮ್ಗೆ ತಿಳ್ಕೊಂಬಿಟ್ರೆ ನೀವು, ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಟ್ರಾಟಜೀಸು. ನೋಡಿ, ಇದು ಗ್ಯಾಪ್ ಅಪ್ ಆಗಿದೆ ಅಲ್ವಾ, ಗ್ಯಾಪ್ ಅಪ್ ಆಗಿ 2 ಸೈಡ್ ವಿಕ್ ಬಂದಿದೆ ಅಲ್ವಾ, ಬಂದು ನೋಡಿ ಆ ಹೈ ಒಳಗಡೆ 1 2 3 4 5 ಕ್ಯಾಂಡಲ್ ಇಲ್ಲೇ ಇದೆಯಾ ಅಂದರೆ ಇದು ಬ್ರೇಕ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸ್ಟ್ರೆಂತ್ ಇಲ್ಲ ಮಾರ್ಕೆಟಲ್ಲಿ. ನಿಮ್ಗೆ ಇಲ್ಲಿ ಒಂದು ಸಿಗ್ನಲ್ ಕೊಟ್ಬಿಡುತ್ತೆ. ಕೊಟ್ಟಾಗ ಏನು ಮಾಡ್ತೀರಾ ನೀವು, ಈ ಥರ ಕ್ಯಾಂಡಲ್, ಓಕೆ, ರಿವರ್ಸಲಲ್ಲಿ ಈ ಥರ ಕ್ಯಾಂಡಲ್ ಒಂದು ಬಂದಾಗ ಒಂದು ಚಿಕ್ಕ ಸ್ಟಾಪ್ ಲಾಸು ನೋಡಿ, ಎಷ್ಟು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ ಇದು ಕ್ಯಾಂಡಲು. ಓಕೆ, ಈ ಕ್ಯಾಂಡಲಲ್ಲಿ ಒಂದು ಚಿಕ್ಕ ಸ್ಟಾಪ್ ಲಾಸ್ ಸಿಗ್ಬಿಟ್ಟು ಧೈರ್ಯವಾಗಿ ಟ್ರೇಡ್ ಹೊಡೀರಿ. ಫಸ್ಟ್ ಕ್ಯಾಂಡಲ್ನ ಬ್ರೇಕ್ ಮಾಡಿಲ್ಲ ಅಂದರೆ, ಈ ಥರ ವಿಕ್ಸ್ ರಿಜೆಕ್ಷನ್ ಇದ್ದಾಗ. ಓಕೆ, ಬನ್ನಿ ಈ ಥರ ಸುಮಾರು ತೋರಿಸ್ತೀನಿ ನಾನು. ನೀವು ಇದು ಒಂದೊಂದು ಕ್ಯಾಂಡ್ಲು ಪ್ರಾಕ್ಟೀಸ್ ಮಾಡಿ, ವಿಡಿಯೋ ನೋಡಿ ನೀವು ಚಾರ್ಟಲ್ಲಿ, ನಾನು ಹೇಳಿದ್ದೀನಲ್ಲ, ನೀವು ಚಾರ್ಟಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತ ನೀವು ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಳ್ಳೆ ಟ್ರೇಡ್ ಪಂಚ್ ಮಾಡ್ತೀರಾ ಸಿಂಪಲ್ಲಾಗಿ. ನೋಡಿ, ಇದು ಅಷ್ಟೇ, ಇದು ಬೈ ಸೈಡ್ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಕ್ಯಾಂಡಲ್ ಬಂದಾಗ ಅದ್ರ ಒಳಗಡೆ ಮಾರ್ಕೆಟ್ ಬ್ರೇಕ್ ಆಗಿಲ್ಲ ನೋಡಿ, ಕೆಳಗಡೆ ಬ್ರೇಕ್ ಆಗಿಲ್ಲ. ಯಾವಾಗ ಇದ್ರ ಒಳಗಡೆ ಕಷ್ಟಪಟ್ಕೊಂಡು ಮಾರ್ಕೆಟ್ ಅಲ್ಲೇ ಒದ್ಲಾಡ್ತಾ ಇರುತ್ತೋ, ಸೊ ಅವತ್ತೆಲ್ಲ ನೋಡಿ ಮಾರ್ಕೆಟು ಅವತ್ತೆಲ್ಲ ಅಲ್ಲೇ ಇದೆ ಮಾರ್ಕೆಟ್. ಸೊ ನೀವು ಬೈ ಸೈಡು ಈ ಥರ ಕ್ಯಾಂಡಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ರಿಜೆಕ್ಷನ್ ಬರಬೇಕು ಕೆಳಗಡೆ. ರಿಜೆಕ್ಷನ್ ಬಂದಾಗ ನೀವು ಬೈ ಸೈಡ್ ಟ್ರೇಡ್ ಹೊಡಿಬೋದು. ಒಳ್ಳೆ ಕ್ಯಾಂಡಲ್ ಸಿಗುತ್ತೆ ರೀ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಚೆನ್ನಾಗಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದು ಕೇರ್ಲೆಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ಲಸ್ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಯಾವಾಗ ಮಾಡ್ತೀರೋ ನಿಮ್ಗೆ ಖಂಡಿತ ಆಗಲೇ ಇದ್ರ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ನೋಡಿ, 2 ಸೈಡ್ ವಿಕ್ ಬಂತ ನೋಡಿ, ಅದು ಕ್ರಾಸ್ ಮಾಡೇ ಇಲ್ವಲ್ಲ ಕ್ಯಾಂಡಲ್, ಇದು ಕ್ರಾಸ್ ಮಾಡಿಲ್ಲ ತಾನೇ ಕ್ಯಾಂಡಲು. ಇಲ್ಲೇನಿದೆ ಹೇಳಿ, ಬೈಯರ್ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಬ್ರೇಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದರೆ, ಇಲ್ಲಿ ಹೈಯಲ್ಲಿ ಇದ್ದಾಗ ಪುಟ್ಟು ಬೈ ನೋಡಿ. ಸೊ ಇಲ್ಲಿ ಮಾರ್ಕೆಟ್ ಎಲ್ಲಿದೆ, ಕೆಳಗಡೆ ಬೇರಿಶ್ ಬಂದು ಇಲ್ಲಿ ಟ್ರೈ ಮಾಡ್ತಾ ಇದೆ, ಬಟ್ ಇಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಸೊ ಈ ಥರ ಇದ್ದಾಗ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಬೈ ಸೈಡ್ ಪಂಚ್ ಮಾಡ್ಬೋದು. ಓಕೆ, ಬನ್ನಿ ಇನ್ನೂ ನೋಡೋಣ. ಫ್ರೆಷರ್ಸ್ ಇದ್ದರೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ದಿನ ಪ್ರಾಕ್ಟೀಸ್ಗೆ ಅಂತ ಇಟ್ಕೊಳ್ಳಿ ಟೈಮು.
ಯಾಕಂದರೆ ಇಂಟ್ರಾಡೇ ಟ್ರೇಡ್ ಮಾಡೋದು ಭಾರಿ ಕಷ್ಟ ಇರುತ್ತೆ ಮಾರ್ಕೆಟಲ್ಲಿ. ಅಷ್ಟು ಈಸಿಯಾಗಿ ದುಡ್ಡು ಕೊಡೋಲ್ಲ ಮಾರ್ಕೆಟು. ನಿಮ್ಗೆ ಏನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಮಾಡಿದ್ರೆ ಮಾತ್ರ ಖಂಡಿತ ದುಡ್ಡು ಮಾಡೋಕ್ಕಾಗೋದು. ನೋಡಿ, ಪ್ರೀವಿಯಸ್ ಡೇ ಹೈ ಲೋ, ಇದು ಕಂಪಲ್ಸರಿ ಹಾಕ್ಕೋಬೇಕು. ನನ್ನ ವಿಡಿಯೋಸ್ ಫಸ್ಟಿಂದ ನೋಡೋರಿಗೆ ಈ 3 ಲೈನ್ಸ್ ಬಗ್ಗೆ ಗೊತ್ತಾಗುತ್ತೆ. ನೋಡಿ, ಇದು ಫಸ್ಟ್ ಕ್ಯಾಂಡಲ್ ಬಂತಾ, ಬಟ್ ಇದ್ರ ಒಳಗಡೆ ಇರಬೇಕು ಅಂತ ಹೇಳಿದ್ದೀನಿ. ಇದ್ರ ಒಳಗಡೆನೇ ಲೆಕ್ಕ ಇದೆ ಇದು. ನೋಡಿ, ಈ ಥರ ಇದ್ದಾಗ ಇಲ್ಲೊಂದು ಟ್ರೇಡ್ ಪಂಚ್ ಹೊಡಿಬೋದು ನೀವು. ಓಕೆ, ಬಟ್ ಇದು 2 ಕಡೆ ರಿಜೆಕ್ಷನ್ನು ಇರಬೇಕು. ಬಟ್ ಇದು ಸ್ವಲ್ಪ ರಿಜೆಕ್ಷನ್ ಇದೆ, ಆದರೂ ಓಕೆ. ಬಟ್ ಈ ಫಸ್ಟ್ ಕ್ಯಾಂಡಲ್ನ ಬ್ರೇಕ್ ಮಾಡಿಲ್ಲ ತಾನೆ, ಇದ್ರ ಒಳಗಡೆ ಇದೆ ಅಲ್ವ ಇಷ್ಟು ಕ್ಯಾಂಡಲ್, 1 2 3 4 5 6 ಕ್ಯಾಂಡಲ್ ಇದೆ ನೋಡಿ. ಅಲ್ಲಿಗೆ ಏನಾಯ್ತು ಹೇಳಿ, ಇಲ್ಲೇ ಗೊತ್ತಾಗುತ್ತೆ ಇದು ಮಾರ್ಕೆಟು ಮೇಲೆ ಹೋಗಲ್ಲ, ರಿವರ್ಸಲ್ ಬರುತ್ತೆ ಅಂತ. ಸಾಕಲ್ವ ಇದೊಂದು ಟ್ರೇಡ್ ನಿಮಗೆ. ಯಾರು ಸೀರಿಯಸ್ಸಾಗಿ ಪ್ರಾಕ್ಟೀಸ್ ಮಾಡಿದವರು ವಿಡಿಯೋ ನೋಡಿಬಿಟ್ಟು ಅವ್ರಿಗೆ ಈ ಟೆಕ್ನಿಕ್ ಏನು ಅಂತ ಕ್ಲೀನಾಗಿ ಗೊತ್ತಾಗುತ್ತೆ, ಮಾರ್ಕೆಟು ಅರ್ಥ ಆಗುತ್ತೆ ಅವ್ರಿಗೆ. ನೋಡಿ, ಹೈ ಇಲ್ಲಿದೆ ಅಲ್ವಾ, ನೋಡಿ ಇಲ್ಲೇ ಬ್ರೇಕ್ ಕ್ರಾಸ್ ಮಾಡೋಕ್ಕಾಗಿಲ್ಲ. ಇಲ್ಲಿಲ್ಲ ಅಂದ್ರೂ ಟ್ರೇಡ್ ನಿಮಗೆ ಮತ್ತೆ ಇಲ್ಲಿ ಪಂಚ್ ಮಾಡ್ಬೋದಾಗುತ್ತೆ. ಯಾಕಂದ್ರೆ ನಿಮ್ಗೆ ಇಲ್ಲೇ ಗೊತ್ತಾಗಿದೆ ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡ್ತಾ ಇಲ್ಲ ಅಂದರೆ ವೀಕ್ ಇದೆ. ಅಟ್ಲೀಸ್ಟ್ ನೀವು ಇಲ್ಲಿ ಮಿಸ್ ಮಾಡಿದ್ರೂ ಇಲ್ಲಿ ಟ್ರೇಡ್ ಪಂಚ್ ಮಾಡ್ಬೋದು, ಧೈರ್ಯವಾಗಿ ಹೊಡಿಬೇಕು. ಬಟ್ ಮಾರ್ಕೆಟ್ ಬೆಳಗ್ಗೆ ತುಂಬ ವೊಲ್ಟಾಲಿಟಿ ಇರುತ್ತಲ್ವಾ, ಅಂಥ ಟೈಮಲ್ಲಿ ಒಂದು ಪರ್ಫೆಕ್ಟ್ ಟ್ರೇಡ್ ಹೊಡೆದಿದೆ ಅಂದರೆ 1 ಟ್ರೇಡ್ ಸಾಕು, ಪ್ರಾಫಿಟ್ ಆಗಿಬಿಡ್ತೀರ. ಆಪೋಸಿಟ್ ಹೋದರೆ ಲಾಸ್ ಆಗುತ್ತೆ. ಆಪೋಸಿಟ್ ಏನಕ್ಕೆ ಹೋಗುತ್ತೆ, ನೀವು ಒಂದು ಪಕ್ಕ ನಾಲೆಜಿಂದ ತಾನೇ ಟ್ರೇಡ್ ಮಾಡ್ತಾಯಿದ್ದೀರಾ. ನೋಡಿ, ಈ ಥರ ಕ್ಯಾಂಡಲ್ ಪ್ರಿಯಸ್ ಮಾರ್ಕೆಟ್ ಇಲ್ಲಿದೆಯಾ, ಇಲ್ಲಿದ್ದಾಗ ನಿಮಗೆ ಇದ್ರ ಮೇಲೇ ಇದ್ದರೆ ಇಲ್ಲಿ ಆಲ್ಮೋಸ್ಟ್ ನೀವು ಬೈ ಸೈಡೇ ಹೋಗ್ತೀರ ಈ ಪ್ರೀವಿಯಸ್ ಡೇ ಲೆಕ್ಕ ಪ್ರಕಾರ. ಓಕೆ, ಇದು ಕ್ಯಾಂಡಲ್ಸ್ ತುಂಬ ರೇರ್ ಸಿಗುತ್ತೆ, ನೀವು ಹುಡುಕ್ಬೇಕಷ್ಟೆ. ಪರ್ಫೆಕ್ಟಾಗಿ ಸಿಗ್ತಾಯಿಲ್ಲ, 1 ನಿಮಿಷ ನಾನು ಹುಡುಕ್ತಾ ಇದ್ದೀನಿ. ತುಂಬ ರೇರ್ ಸಿಗುತ್ತೆ ಕ್ಯಾಂಡಲ್ ಅಲ್ವಾ, ಅದರಿಂದ ಈ 10 ನಿಮಿಷದಲ್ಲಿ ನಿಮ್ಗೆ ಆ ಕ್ಯಾಂಡಲ್ ಹುಡುಕ್ಬಿಟ್ಟು ಹೇಳಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ನೀವು ಅದು ಆ ಟೆಕ್ನಿಕ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಅದು ಮೈಂಡಲ್ಲಿ ಇಟ್ಕೊಂಬಿಟ್ರೆ ಸಾಕು ನೀವು. ಯಾಕಂದರೆ ಎವ್ರಿ ದಿನ ಆ ಕ್ಯಾಂಡಲ್ ಬರೋಲ್ಲ, ಸೊ ನನಗೂ ಇಮಿಡಿಯೇಟಾಗಿ ಅದನ್ನು ಹುಡುಕ್ಬೇಕಂದ್ರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಫಸ್ಟ್ ಕ್ಯಾಂಡಲ್ ಅಲ್ವಾ, ಇದು ನೋಡಿ ಬ್ರೇಕೇ ಮಾಡಿಲ್ಲ. ಎಷ್ಟಿದೆ ನೋಡಿ, 1 2 3 4 ಕ್ಯಾಂಡಲ್ ಇದೆ. ಸೊ ಏನಾಯ್ತು ಇಲ್ಲಿ, ಮಾರ್ಕೆಟಲ್ಲಿ ವೀಕ್ ಇದೆ, ಅದಕ್ಕೆ ಬ್ರೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಿಮಗಿಲ್ಲಿ ಈ ರಿಜೆಕ್ಷನ್ ಕ್ಯಾಂಡಲಲ್ಲೇ ನೀವು ನೋಡ್ಕೋಬೋದು, ಇಲ್ಲೊಂದು ರಿಜೆಕ್ಷನ್ ಆಯ್ತಲ್ವಾ, ಈ ಥರ ರಿಜೆಕ್ಷನ್ ಕ್ಯಾಂಡಲ್ ಸಿಕ್ಕಿದ್ರೂ ನೀವು ಟ್ರೇಡ್ ಪಂಚ್ ಮಾಡ್ಬೋದು. ಮತ್ತು ಈ ಥರ ಒಂದು ರೆಡ್ಡು ಗ್ರೀನು ರೆಡ್ಡು ಸಪೋರ್ಟಲ್ಲಿ ರೆಸಿಸ್ಟೆನ್ಸಲ್ಲಿ ಈ ಥರ ಒಂದು ಕ್ಯಾಂಡಲ್ ಬಂದರೆ ಅದರಲ್ಲೂ ನೀವು ಟ್ರೇಡ್ ಹೊಡಿಬೋದು. ನಾನು ಇವಾಗ ಈ ಕ್ಲೀನಾಗಿ ಈ ರೆಡ್ ಗ್ರೀನ್ ರೆಡ್ ಬಗ್ಗೆ ಹೇಳ್ತೀನಿ ನೋಡಿ. ಈ ಕ್ಯಾಂಡಲ್ ಏನು ಗೊತ್ತಾ ಮೀನಿಂಗು, ಫಸ್ಟ್ ಒಬ್ಬ ಸೆಲ್ಲರ್ ಬಂದ ಅಲ್ವಾ, ಸೆಲ್ಲರ್ ಬಂದು ಇಲ್ಲಿ ಫೇಲ್ ಆಯಿತು. ನೆಕ್ಸ್ಟ್ ಒಬ್ಬ ಬಯರ್ ಟ್ರೈ ಮಾಡ್ದ. ಓಕೆ, ಯಾವಾಗ ಇಲ್ಲಿ ಬಯರ್ ಟ್ರೈ ಮಾಡ್ತಾನೋ ನಮಗೆ ಆಗ ಕನ್ಫರ್ಮ್ ಆಗುತ್ತೆ ನಾವು ಪುಟ್ ಸೈಡ್ ಟ್ರೇಡ್ ತೊಗೊಳಕ್ಕೆ. ಯಾಕಂದರೆ ಯಾವಾಗಲೂ ಪುಟ್ ಸೈಡ್ ಟ್ರೇಡ್ ತೊಗೋಬೇಕಂದ್ರೆ ನಮ್ಗೆ ಗ್ರೀನ್ ಕ್ಯಾಂಡಲ್ ಬೈಯರ್ ಸ್ಟ್ರೆಂತ್ ಗೊತ್ತಾಗಬೇಕು. ಇವ್ರ ಸ್ಟ್ರೆಂತ್ ಎಷ್ಟಿದೆ, ಇವ್ರು ಸ್ಟ್ರಾಂಗ್ ಇದ್ದಾರಾ ವೀಕ್ ಇದ್ದಾರಾ ಅಂತ. ಇವ್ರು ಸ್ಟ್ರಾಂಗ್ ಇಲ್ಲ ಅಂದರೆ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಇದನ್ನೇ ಎಂಗಲ್ಫ್ ಮಾಡ್ತಲ್ವಾ, ಇಲ್ಲಿ ಏನು ಕೊಡ್ತು ನಿಮ್ಮ ಮಾರ್ಕೆಟ್ ಸಿಗ್ನಲ್ಲು, ಇದನ್ನು ಎಂಗಲ್ಫ್ ಮಾಡಿದ ತಕ್ಷಣ ನೀವು ಕಣ್ಣು ಮುಚ್ಕೊಂಡು ಟ್ರೇಡ್ ಹೊಡೆದ್ಬಿಟ್ಟು ಇದ್ರ ಮೇಲೆ ಸ್ಟಾಪ್ ಲಾಸ್ ಹಾಕಿ. ಬೈ ಚಾನ್ಸು ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಇದ್ರ ಮೇಲೆ ಬಂದರೆ ನಿಮ್ಮ ಬ್ಯಾಡ್ ಲಕ್ಕು, ಆವಾಗ ನಿಮಗೆ ಸ್ಟಾಪ್ ಲಾಸ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಆ ಥರನೂ ಆಗುತ್ತೆ. ಇಲ್ಲಿ ಗ್ರೀನು ರೆಡ್ ಇದೆ ಅಲ್ವಾ, ಇದು ಸ್ಟ್ರಾಂಗಾಗಿ ಬಂದರೂ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನಿದೆ ಹೇಳಿ, ಫಸ್ಟ್ ಕ್ಯಾಂಡ್ಲು ಈ ಬಾಡಿ ಒಳಗಡೆ ಇಲ್ವಾ, ವಿಕ್ ಒಳಗಡೆ 4-5 ಕ್ಯಾಂಡ್ಲ್ ಇಲ್ಲೇ ಸ್ಟ್ರಗಲ್ ಆಗ್ತಾಯಿದೆ ಅಂದರೆ ಆಲ್ಮೋಸ್ಟ್ ಇದು ಬೇರೆ ಸೈಡೇ ಇದೆ ಅಲ್ವಾ. ಇದಕ್ಕೆ ಇದೊಂದು ಸಪೋರ್ಟ್ ತೊಗೊಂಬಿಡಿ. ಈ ಥರ ಕನ್ಫರ್ಮೇಷನ್ ಸಿಕ್ತಂದರೆ ಖಂಡಿತ ಟ್ರೇಡ್ ಹೊಡೀರಿ. ಇದನ್ನು ನಾನು ಹೇಳೋದಲ್ಲ, ನೀವು ಚಾರ್ಟಲ್ಲಿ ಹುಡುಕಿ ಈ ಥರ ಒಂದು ಕ್ಯಾಂಡಲು ಗ್ರೀನು ರೆಡ್ಡು 2 ಕಡೆ ವಿಕ್ ರಿಜೆಕ್ಷನ್ ಇದ್ದಾಗ ಅದ್ರ ಹೈ ಲೋ ಬ್ರೇಕ್ ಮಾಡಿದ್ರೆ ಅದ್ರ ಒಳಗಡೆ ಕ್ಯಾಂಡಲ್ಸ್ ಒದ್ಲಾಡಿದೆ ಅಂದರೆ ನೀವು ಆರಾಮಾಗಿ ಟ್ರೇಡ್ ಪಂಚ್ ಮಾಡ್ಬೋದು. ಇದು ನಮ್ಮದು ಬೇರೆ ಕ್ಯಾಂಡಲ್ ಕಾನ್ಸೆಪ್ಟು, ಇಲ್ಲಿ ಬಂತು ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದು ಗ್ರೀನು ಸೆಕೆಂಡ್ ವೀನು ಥರ್ಡ್ ವೀನು. ಗ್ರೀನು 2 ಕಡೆ ರಿಜೆಕ್ಷನ್ ಇರುತ್ತೆ,
ಒಬ್ಬ ಸೆಲ್ಲರ್ ಬಂದು ಟ್ರೈ ಮಾಡಿ ಅವ್ನು ವೀಕ್ ಆದ ತಕ್ಷಣ ಬೈ ಮಾಡ್ಬೋದು. ನೋಡಿ ಹೆಂಗೆ ಹೋಗಿದೆ ಮಾರ್ಕೆಟ್. ಇದು ಸೆಕೆಂಡ್ ವಿಡಿಯೋನೋ ಥರ್ಡ್ ವಿಡಿಯೋನೋ ನೋಡಿಲ್ಲ ಅಂದರೆ ನೋಡಿ ಈ ಕ್ಯಾಂಡಲ್ಸು. ಸೊ ಆ ಥರ ಒಂದೊಂದು ಕ್ಯಾಂಡಲು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ. ನಾನು ಡೈಲಿ ನಾನು ಮಾಡೋದು, ನಾನು ಬೇರೆ ಥರನೂ ಮಾಡ್ತೀನಿ, ಬಟ್ ಇದು ನನ್ನ ಬೇಸಿಕ್ಕು. ನನಗೆ ಇದರಲ್ಲೂ ನಾನು ಬೆಳಗ್ಗೆ ಒಂದು ಟ್ರೇಡ್ ಹೊಡಿತೀನಿ. ನೋಡಿ ಎಂಗಲ್ಫ್ ಹೇಳ್ದೆಲ್ಲ, ಫಸ್ಟ್ ಕ್ಯಾಂಡಲ್ ಎಂಗಲ್ಫ್ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವರೇ. ಎಷ್ಟು ಈಸಿಯಾಗಿ ದುಡ್ಡು ಮಾಡ್ಬೋದು ಗೊತ್ತಾ. ಈಗ ನನ್ನ ವಿಡಿಯೋಸ್ ನೋಡ್ಬಿಟ್ಟು ಒಂದು ಸರಿ ರೀಸೆಂಟಾಗಿ ಚೆಕ್ ಮಾಡಿ. ನಾನು ಮಾಡಿರೋದು 2 days ಬ್ಯಾಕ್ ವಿಡಿಯೋಸ್ ಅಲ್ವಾ, ಆ ವಿಡಿಯೋಸ್ ಚೆಕ್ ಮಾಡಿಬಿಟ್ಟು ನೋಡಿ. ನಾನು ಹೇಳಿರೋ ಕಾನ್ಸೆಪ್ಟು 2-3 ದಿನದಿಂದ ಅದೇ ಬರ್ತಾಯಿದೆ. ಇದೇ ಕಾನ್ಸೆಪ್ಟಲ್ಲೇ ಟ್ರೇಡ್ ಬೀಳ್ತಾಯಿದೆ. ಮೇ ಬಿ ಇವತ್ತು ಅಷ್ಟೇ ನಿಫ್ಟಿ ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ ಎಂಗಲ್ಫ್ ಆಯಿತು. ನಾನು ಅದು ಎಷ್ಟನೇ ವಿಡಿಯೋ, 3rd ವಿಡಿಯೋ 4th ವಿಡಿಯೋನ ಮಾಡಿದ್ದೀನಿ, ಮರ್ತೋಗಿದ್ದೀನಿ ನೋಡಿ. ಅದು ಎಂಗಲ್ಫ್ ಆಗಿ ಹೆಂಗೆ ಬಿತ್ತು ನಿಫ್ಟಿ. ನಾನು ಒಳ್ಳೆ ಟ್ರೇಡ್ ಪಂಚ್ ಮಾಡಿದೆ ಅದರಲ್ಲಿ ಮಾಡಿದೆ, ಭಾರತೀಯ ಏರ್ಟೆಲಲ್ಲಿ ಮಾಡಿದೆ. ಓಕೆ ನೋಡಿ, ಫಸ್ಟ್ ಕ್ಯಾಂಡಲ್ ಎಂಗಲ್ಫು, ಸಮ್ ಪಾಯಿಂಟ್ಸ್. ನನ್ನ ವಿಡಿಯೋಸ್ ನೋಡಿ, ನೀವು ಈಸಿಯಾಗಿ ಕ್ಯಾಂಡಲ್ ಸ್ಟಿಕ್ಕಲ್ಲೇ ಆರಾಮಾಗಿ ದುಡ್ಡು ಮಾಡ್ತೀರಾ. ನೀವು ನಿಜವಾಗ್ಲೂ ಹೇಳ್ತೀನಿ, ಆರಾಮಾಗಿ ದುಡ್ಡು ಮಾಡ್ತೀರಾ. ಯಾವ ಇಂಡಿಕೇಟ್ರು ಯೂಸ್ ಮಾಡೋಂಗಿಲ್ಲ. ಓಕೆ ನೋಡಿ, ಇದು ಟ್ರ್ಯಾಪ್. ಇದು ಗ್ರೀನ್ ಕ್ಯಾಂಡಲ್ ಫಸ್ಟು. ಓಕೆ, ಫಸ್ಟ್ ಗ್ರೀನ್ ಕ್ಯಾಂಡಲ್ ಕೊಟ್ಟು ಇಷ್ಟು ರಿಜೆಕ್ಷನ್ ಕೊಟ್ಟ ನೋಡಿ. ಅದ್ರ ಒಳಗಡೆನೆ ಒಂದು 4-5 ಕ್ಯಾಂಡಲು ಇದ್ದು ನೋಡಿ. ಈ ಥರ ಕ್ಯಾಂಡಲಲ್ಲಿ ನೀವು ಚಿಕ್ಕ ಸ್ಟಾಪ್ ಲಾಸು. ಓಕೆ, ಎಷ್ಟು ಪಾಯಿಂಟ್ಸ್ ಬರುತ್ತೆ ಇವರು ಇದರಲ್ಲಿ? ಮೇ ಬಿ ಒಂದು 10-15 ಪಾಯಿಂಟ್ ಬರ್ಬೋದು ಸ್ಟಾಪ್ ಲಾಸ್. 10 ಪಾಯಿಂಟ್ ಹೋದರೆ ಹೋಗುತ್ತೆ, 10 ಪಾಯಿಂಟ್ ಅಲ್ವಾ. ಎಂಥ ಟ್ರೇಡ್ ಸಿಗುತ್ತೆ ನೋಡಿ. ಆ ಫಸ್ಟ್ ಕ್ಯಾಂಡಲ್ ನೋಡ್ಕೊಂಬಿಡಿ ನೀವು. ಈ ಥರ ರಿಜೆಕ್ಷನ್ ಆಗಿದ ತಕ್ಷಣ ಬೈಯರ್ ಹೋಗಿ ಗ್ರೀನ್ ಕ್ಯಾಂಡಲ್ ಇಲ್ಲಿಗೆ ಹೋಗಿ ರಿಜೆಕ್ಷನ್ ಆಗಿದೆ ಅಲ್ವಾ, ಅಲ್ಲಿ ಏನಾಯಿತು, ಮಾರ್ಕೆಟ್ ವೀಕ್ ಆಯಿತು. ಇದ್ರದ್ದು ಆ್ಯಕ್ಚುಲಿ ಇನ್ನೊಂದು ಕಾನ್ಸೆಪ್ಟ್ ಇದು ಮಾಡ್ತೀನಿ ವಿಡಿಯೋ. ಓಕೆ, ಈ ಥರ ರಿಜೆಕ್ಷನ್ ಕ್ಯಾಂಡಲ್ಗೆ ಈ ಥರ ಪ್ರೀವಿಯಸ್ದು ಈ ಥರ ಸಿಕ್ತಂದರೆ ನಿಮಗೆ ಈ ಥರ ಸಿಗಬೇಕು. ಈ ರಿಜೆಕ್ಷನ್ಗೆ ಈ ಥರ ಬೆಟ್ಟ ಥರ ಹಿಂಗಿರ್ಬೇಕು ಮಾರ್ಕೆಟು. ಅದು ಸಪ್ರೇಟ್ ಆಗೋದು ಇನ್ನೊಂದು ಕಾನ್ಸೆಪ್ಟ್, ಅದು ಮಾಡ್ತೀನಿ ಆ ಕ್ಯಾಂಡಲ್. ಇವತ್ತು ಇದು ಮಾತ್ರ ನೋಡಿ. ಈ ಕ್ಯಾಂಡಲ್ ಗೊತ್ತಲ್ವಾ, ಸೆಕೆಂಡ್ ವಿಡಿಯೋ ಅನ್ಕೊತೀನಿ. ಇದು ಈ ಥರ ಕ್ಯಾಂಡಲ್ ಬಂದಾಗ ಏನು ಮಾಡ್ಬೋದು, ನನ್ನ ವಿಡಿಯೋಸ್ ನೋಡಿ ಪ್ರತಿಯೊಂದು. ಆರಾಮಾಗಿ ಎಷ್ಟು ಟ್ರೇಡ್ ಸಿಗುತ್ತೆ ಗೊತ್ತಾ, ಆರಾಮಾಗಿ ಟ್ರೇಡ್ ಪಂಚ್ ಮಾಡ್ಬೋದು. ಇದು ಗ್ಯಾಪ್ ಡೌನ್ ಆಗಿದೆ, ಸಮ್ ಪಾಯಿಂಟ್ ಸಿಕ್ಕಿದೆ ನೋಡಿ ನಿಮಗೆ. ಪ್ರೀವಿಯಸ್ ಡೇ ಹೈ, ಲೋ, ವಿಕ್ ರಿಜೆಕ್ಷನ್ ಇದೆ. 2 ಕಡೆ ರಿಜೆಕ್ಷನ್ ಹೇಳಿದೆ. ಇದು ಆ್ಯಕ್ಚುಲಿ ಇದು ಬೇರೆ ಕ್ಯಾಂಡಲ್ ಇರಲಿ, ಇಲ್ಲಿ ಬಂದಿದೆ ಹೇಳ್ತೀನಿ ನೋಡಿ. ನಾನು ಏನು ಹೇಳಿದೆ, ಈಗ ರೆಡ್ಡು ಒಂದು ಬೈಯರ್ ಬಂದು ಟ್ರೈ ಮಾಡ್ತಾನೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಹೊಡಿತೀರಾ. ಇಷ್ಟು ಸಮ್ ಪಾಯಿಂಟ್ ಸಿಕ್ಕಿದೆ ನೋಡಿ ಇಲ್ಲಿ. ಎಷ್ಟು, ನಿಯರ್ಲಿ ಒಂದು 40 ಪಾಯಿಂಟ್ ಸಿಕ್ಕಿದೆ. ಸಾಕಲ್ವ ಸ್ಕಾಲ್ಪ್ ಮಾಡೋರಿಗೆ, ಇಂಟ್ರಾಡೇ ಮಾಡೋರಿಗೆ. 50 ಪಾಯಿಂಟ್ಸ್. ಈ ಥರ ನೀವು ಕ್ಲೀನಾಗಿ ಚೆಕ್ ಮಾಡಿ. ಓಕೆ, ಚೆಕ್ ಮಾಡಿದಾಗ ನಿಮಗೆ ಟ್ರೇಡ್ ಕ್ಲೀನಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಅದು ರೇರಾಗಿ ಸಿಗುತ್ತೆ ಕ್ಯಾಂಡಲ್ಸ್, ಬೈ ಸೈಡ್ ಆಗಲಿ ಸೆಲ್ ಸೈಡ್ ಆಗಲಿ. ಆ ಫಸ್ಟ್ ಕ್ಯಾಂಡಲ್ ಒಳಗಡೆ ಆ ಥರ ರಿಜೆಕ್ಷನಲ್ಲಿ ಇತ್ತಂದರೆ ಕ್ಯಾಂಡಲ್ ಒಳಗಡೆ ನೀವು ಆರಾಮಾಗಿ ಟ್ರೇಡ್ ಪಂಚ್ ಮಾಡ್ಬೋದು. ಇದು ಬೇರೆ ಕ್ಯಾಂಡಲ್, ಸೆಕೆಂಡ್ ವಿಡಿಯೋ ಕ್ಯಾಂಡಲ್ ಇದು. ನೋಡಿ, 2 ಸೈಡ್ ವಿಕ್ಕಿದೆಯಾ, 2 ಸೈಡ್ ವಿಕ್ಕಿದೆ. ನೆನ್ನೆ ಮಾರ್ಕೆಟು ಸಪೋರ್ಟ್ ಇದೆಯಲ್ಲ ನಿಮಗೆ, ಹೈ ಲೋ ಕ್ಲೋಸ್ ಇಲ್ಲಿದೆ. ಈ ಥರ ಬಂದಾಗ ಈ ಕ್ಯಾಂಡಲ್ ನೀವು ಬೈ ಮಾಡ್ಬೋದು. ಓಕೆ, ಸರಿ ಫ್ರೆಂಡ್ಸ್. ಓಕೆ, ಪ್ರಾಕ್ಟೀಸ್ ಮಾಡಿ. ನಾನು ಡೇ ಕ್ಯಾಂಡಲ್ದು ವಿಡಿಯೋ ಮಾಡ್ತೀನಿ ನಿಮಗೆ ಮುಂದಕ್ಕೆ. ಇದು ಒಂದು 15 ಕ್ಯಾಂಡಲ್ಸ್ ಮಾಡೋಣ ಅಂತ. ನೀವು ಆರಾಮಾಗಿ ಡೇ ಕ್ಯಾಂಡಲ್ ಹೆಂಗೆ ಟ್ರೇಡ್ ಮಾಡ್ಬೋದು ಅಂತ ಕೂಡ ಕಲ್ತ್ಕೊಂಬಿಟ್ಟಿದ್ದೀರಂದರೆ ಆರಾಮಾಗಿ ನೀವು ಅದರಲ್ಲೊಂದು ಒಳ್ಳೆ ಬೆಸ್ಟ್ ಟ್ರೇಡ್ ಇದೆ ಹೇಳ್ಕೊಡ್ತೀನಿ ಡೇ ಕ್ಯಾಂಡಲಲ್ಲಿ. ಆ ಕ್ಯಾಂಡಲ್ ಬಂತಂದರೆ ನೀವು ಕಣ್ಣು ಮುಚ್ಕೊಂಡು ಟ್ರೇಡ್ ಹೊಡಿಬೋದು. ಡೇ ಕ್ಯಾಂಡಲ್ ಟೆಕ್ನಿಕ್ ಅದೊಂದು ವಿಡಿಯೋ ಮಾಡ್ತೀನಿ ನಾನು, ನಿಧಾನವಾಗಿ ಮಾಡ್ತೀನಿ.
ಓಕೆ, ಇದು ರೇರ್ ಸಿಗುತ್ತೆ ಕ್ಯಾಂಡ್ಲು, ನೀವು ಇಷ್ಟು ಹುಡುಕ್ಬೇಕಾಗುತ್ತೆ. ಓಕೆ, ಈ ಥರ ಹುಡುಕಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.